ಗುರುಗಳೇ, ನಮ್ಮಲ್ಲಿ ಪರಂಪರೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಆಮೇಲೆ ರಾಮನ ವಿಚಾರಕ್ಕೆ ಬಂದಾಗ ರಾಮಪಂಥ, ಆ, ಇಲ್ಲಿ ಒಂದಕ್ಕೊಂದು ಅಂದರೆ ನೋಡಿ, ನಮ್ಮಲ್ಲಿ ಸಾವಿರಾರು ಈ ಥರ ಮತಾಂತರಗಳಿವೆ, ಸಂಪ್ರದಾಯಗಳಿವೆ. ನಮ್ಮಲ್ಲಿ ಕಬೀರ್ ಸಂಪ್ರದಾಯ ಇದೆ, ಈ ಲಿಂಗಾಯತರಲ್ಲೂ ಕೂಡ ಬೇರೆ ಬೇರೆ ಸಂಪ್ರದಾಯ ಇದೆ, ವೀರಶೈವ ಸಂಪ್ರದಾಯ ಇದೆ, ಹಾಗೆ ಗೌಡರ ಸಂಪ್ರದಾಯ. ಯಾವುದೇ ಸಂಪ್ರದಾಯವಾಗಿ ಧರ್ಮವಾಗಿ ಇದಕ್ಕೆ ರಾಜಾಶ್ರಯ ಬೇಕು. ರಾಜಾಶ್ರಯ ಇಲ್ಲದಿದ್ದರೆ ಯಾವ ಧರ್ಮವು ಯಾವತ್ತೂ ಬೆಳೆದಿಲ್ಲ. ನೋಡಿ, ಬಸವಣ್ಣನವ್ರಿಗೆ ರಾಜಾಶ್ರಯ ಆಯಿತು, ಆದ್ದರಿಂದ ವೀರಶೈವ ಧರ್ಮ ಬೆಳೀತು. ಹಾಗೆ ಕೆಂಪೇಗೌಡ ಮಂತವರು ಮತ್ತು ಎಷ್ಟೋ ರಾಜರು ಮಹಾರಾಜರುಗಳು ಆಶ್ರಯ ಇತ್ತು. ಹಾಗೆ ಒಂದೊಂದು ಸಂಪ್ರದಾಯ ಬೆಳಿಬೇಕಿದ್ರು ರಾಜಾಶ್ರಯ ಬೇಕಾಗುತ್ತೆ. ಮೈಸೂರು ಒಡೆಯರು ಅಷ್ಟೇ, ಅವರು ಎಲ್ಲ ಸಂಪ್ರದಾಯಕ್ಕೂ ಅವರು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದರು. ಕಳೆದ ಕೆಲವು ವರ್ಷಗಳಿಂದ ನಾವು ಧರ್ಮನಿರಪೇಕ್ಷ ಅನ್ನೋ ಹೆಸರಿನಲ್ಲಿ ನಮ್ಮ ಸಂಪ್ರದಾಯ ಧರ್ಮವನ್ನು ತುಳಿದು ಬಿಟ್ಟಿದ್ದು. ನಮ್ಮ ಯಾವ ಧಾರ್ಮಿಕ ಕೆಲಸಕ್ಕೆ ಹೋಗ್ಬೇಕಾದ್ರೂ ಅದೊಂಥರ ನಾಚಿಕೆ ಆಗ್ತಾ ಇತ್ತು ನಮ್ಮ ರಾಜಕಾರಣಿಗಳಿಗೆ. ಅದೇನೋ ಸಂಕೋಚ ಪಟ್ಕೊಂಡು ಹೋಗೋರು, ಮುಚ್ಚು ಮರೆ ಮಾಡಿ ಅವರ ಮನೆಗಳಲ್ಲಿ ಪೂಜೆ ಗೀಜೆ ಮಾಡ್ತಾ ಇರೋರು. ಎಲ್ಲರ ಮನೇಲೂ ಮಾಡ್ತಾರೆ, ಅದು ಯಾಕೆಂದ್ರೆ ತೋರಿಸ್ಕೊಂಡ್ಬಿಟ್ರೆ ಅದು ಏನೋ ನಮ್ಮನ್ನು ಏನು ಅಂದ್ಬಿಡ್ತಾರೋ ಅಂತ ಭಯ. ಆದರೆ ಈಗ ಅದೆಲ್ಲ ಬದಲಾಗಿದೆ. ಈಗ ಜನ ನಮ್ಮ ರೂಟ್ಸ್ ಬಗ್ಗೆ, ಅಂದರೆ ನಮ್ಮ ಮೂಲದ ಬಗ್ಗೆ ಹೆಮ್ಮೆ ಪಡ್ತಾ ಇದ್ದಾರೆ. ಅದರ ಗರಿಮೆ ಹಿರಿಮೆ ಜನಗಳು ವಹಿಸಬೇಕು. ಕರ್ನಾಟಕದ ಜನತೆಗೆ ಇದು ತುಂಬ ಒಂದು ಪ್ರೋತ್ಸಾಹದಾಯಕವಾಗಿದೆ. ಯಾಕೆಂದರೆ ಕರ್ನಾಟಕದಲ್ಲಿ ನಾವು ಯಾವತ್ತೂ ನಮ್ಮ ಧರ್ಮದ ಬಗ್ಗೆ ಬಹಳ ಹೆಮ್ಮೆ ಪಡ್ತಾ ಇದ್ದಂಥ ನಾಡು. ಹೌದು ಹೌದು ಗುರುಗಳೇ, ಈಗ ನೀವು ಸುದರ್ಶನ ಕ್ರಿಯೆ ಎಲ್ಲ ಮಾಡಿಸ್ತೀರಿ. ಜನ ಮನಸ್ಸಲ್ಲಿ ಹೇಗಿದೆ ಅಂತಂದರೆ, ಆಧ್ಯಾತ್ಮ ಅಂದ ತಕ್ಷಣ ಶಂಕರಾಚಾರ್ಯ ಥರ ಮನೆ ಬಿಟ್ಟು, ಹಾಗಿದ್ರೆ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋರು ಯಾರು? ಇನ್ನೊಂದು ಕಡೆ ರಾಮಕೃಷ್ಣ ಪರಮಹಂಸರಿದ್ದಾರೆ, ಮದುವೆ ಆಗಿದೆ, ಅವರ ಶಿಷ್ಯ ಇದ್ದಾರೆ ವಿವೇಕಾನಂದರು. ಈಗ ನಾನು ಕೇಳ್ತಿರೋದು ಗುರುಗಳೇ, ನನ್ನ ಒಂದು ಪ್ರಶ್ನೆ, ನನಗೂ ಗುರುಗಳಿಗೂ ಏನು ವ್ಯತ್ಯಾಸ ಅಂತ. ಇದು ಅಂದರೆ ನಾನು ಗುರುಗಳು ಆಧ್ಯಾತ್ಮದ ಮುಖಾಂತರ ಮಾಡ್ಬೋದಾದರೆ ನನಗೆ ಅದರ 1% ಮಾಡಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇದೆ. ಎಲ್ಲರಲ್ಲೂ ಭಗವಂತ ಒಂದೇ ಶಕ್ತಿ ಕೊಟ್ಟಿದ್ದಾನೆ. ಭಗವಂತ ಎಲ್ಲರಲ್ಲೂ ಇದ್ದಾನೆ. ಆದರೆ ನಾವು ಅದನ್ನು ಎಷ್ಟು ಉಪಯೋಗಿಸ್ಕೋತೀವಿ ಅದರ ಮೇಲಿದೆ. ನಾವು ಎಷ್ಟು ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೋತೀವಿ, ನಮ್ಮ ಹೃದಯ ಎಷ್ಟು ಶುದ್ಧವಾಗಿರ್ತದೆ, ನಾವು ಎಷ್ಟು ಪ್ರಾಮಾಣಿಕದಿಂದ ಕೆಲಸವನ್ನು ಮಾಡ್ತೀವಿ, ನಮ್ಮ ಬೇಡಿಕೆಗಳೇನೇನಿದೆ, ಇದರ ಮೇಲೆಲ್ಲ ನಮ್ಮ ವ್ಯಕ್ತಿತ್ವ ಇದಾಗ್ತದೆ. ಯಾವುದೋ ಒಂದು ಕ್ಷಣದಲ್ಲಿ ಪ್ರತಿಯೊಬ್ಬರಲ್ಲೂ ಆ ಒಂದು ಕಾರುಣ್ಯ ಇರ್ತದೆ, ದಯೆ ಇರ್ತದೆ, ಸೇವಾ ಮನೋಭಾವ ಇರ್ತದೆ, ವಿಶಾಲ ಮನೋಭಾವ ಇರ್ತದೆ, ಎಲ್ಲರೂ ನಮ್ಮವರು ಅಂತಕ್ಕಂಥ ಭಾವ ಇರ್ತದೆ. ಇದು ಕರ್ನಾಟಕದಲ್ಲಿ ನೋಡಿ, ನಮ್ಮಲ್ಲಿ ಎಷ್ಟು ಆಗಿದ್ದಾರೆ, ಎಲ್ಲ ಜಾತಿಯಿಂದನೂ ಸಂತರಾಗಿದ್ದಾರೆ ಅಲ್ವಾ. ಜಾತ್ಯತೀತ ಸಮಾಜ ನಮ್ಮ ಕರ್ನಾಟಕದಲ್ಲಿ ಒಂದು ದೊಡ್ಡ ಅದಕ್ಕೆ ಉದಾಹರಣೆಯಾಗಿ ಬಂದಿದೆ. ಹಾಗೆ ಎಲ್ಲರಲ್ಲೂ ಇರ್ತಕ್ಕಂಥ ಆ ಆತ್ಮತತ್ವವನ್ನು ಗುರುತು ಮಾಡಿಸ್ಕೊಳ್ಳೋದು, ಪರಿಚಯ ಮಾಡಿಸ್ಕೊಳ್ಳೋದು, ಅದನ್ನು ಅಭಿವ್ಯಕ್ತ ಮಾಡೋಕ್ಕೋಸ್ಕರನೇ ಯೋಗ ಧ್ಯಾನ ಎಲ್ಲ ಇದೆ.